ನಮ್ಮ ಸಾಹೇಬರು ಎಲ್ಲ ಕಾಮಗಾರಿಗಳು ಮಾಡಿದ್ದಾರೆ. ಅವರು ಇನ್ನೂ ಒಂದು 10ರಷ್ಟು ಕೆಲಸ ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಮುಂದಿನ ದಿನದಲ್ಲಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಡಾಂಬರೀಕರಣ ಎಲ್ಲ ಆಗಿದೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈಗ ನಮ್ಮ ಮೇಯ್ನ್ ರೋಡಲ್ಲಿ ಈಗ ಅರ್ಧ ಕಿಲೋಮೀಟ್ರದ್ದು ಸ್ಯಾನಿಟ್ರಿದು ಗುದ್ದು ಪೂಜೆ ಆಯಿತು. ಅಲ್ಲಿಂದ ಈಗ ಇಲ್ಲಿ ಬಂದು ಲೈಟ್ಸ್ ಎಲ್ಲ ಇಲ್ಲಿ ಓಪನಿಂಗ್ ಮಾಡಿದ್ದಾರೆ. ನಮ್ಮ ಸಾಹೇಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆದರೂ ಅವ್ರಿಗೆ ಎಷ್ಟೇ ಕಾರ್ಯಕ್ರಮ ಇದ್ದರೂ ಜಾಸ್ತಿ ಒತ್ತಡ ಕೊಟ್ಟಿರೋದು ಜಾಸ್ತಿ. ನಮ್ಮ ಕ್ಷೇತ್ರದಲ್ಲಿ ಎಷ್ಟು ನಾವು ಒಂದು ಚಿಕ್ಕ ಕೆಲಸಕ್ಕೆ ಹೇಳಿದ್ರು ಅವ್ರು ಬಂದು ಮಾಡೋಂಥದ್ದು ಮಾಡ್ತಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಹೋಗ್ತಾಯಿದ್ದೀರಿ. ಅವರಿದ್ದರೆ ನಾವು, ಅವರಿಲ್ಲ ಅಂದರೆ ನಾವೇನಿರೋ ಒಂದು ಆಲ್ದ ಮರ ಜೊತೆ ಕೆಳಗಡೆ 100 ಅಕ್ಕಿಗಳು 100 ಜನ ಬೆಳಿಬೋದು ಏನೋ. ಅದು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಇದು ನಮ್ಮ ಸಾಹೇಬರು ಎಲ್ಲ ಕಾಮಗಾರಿಗಳು ಮಾಡಿದ್ದಾರೆ. ಅವರು ಇನ್ನೂ ಒಂದು 10ರಷ್ಟು ಕೆಲಸ ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರು, ನಮ್ಮ ನಿಕಟಪೂರ್ವ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಆದಂಥ ಈ ಕಾನ್ಸ್ಟೆನ್ಸಿಯಲ್ಲಿ, ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಇವಾಗ ಏನು ಉದ್ಘಾಟನೆ ಮಾಡಿದ್ರು ಎಲ್ಲ ಪ್ರತಿ ಹಳ್ಳಿಗೂ ಬೀದಿಗೂ LED ಲೈಟ್ಗಳು ಹಾಕಿ ಮತ್ತು ಪಾರ್ಕ್ಗಳು. ಈಗ ತಾನೇ ಒಂದು 2 ದಿವಸ ಆಗಿದೆ ತಾರ್ ಪೂಜೆ. ಪ್ರತಿ ಗಲ್ಲಿಯಲ್ಲೂ ನಮಗೆ ತಾರು ಅಷ್ಟೇ ಚೆನ್ನಾಗಿ ಒಂದು MG ರೋಡಲ್ಲಿ ಹೋದಂಗೆ ಆಗುತ್ತೆ. ಇವತ್ತು ನಾವು ದಯಾನಂದ ಸಾಗರ್ ಕಾಲೇಜಿಂದ ಇಲ್ಲಿ ಇಸ್ರೇಲ್ 15 ಬಸ್ ಸ್ಟಾಪ್ವರೆಗೂ ಹೋಗ್ಬೇಕಾದ್ರೆ MG ರೋಡ್ ಹೋದಂಗೆ ಆಗುತ್ತೆ. ಈ ಥರ ನಮ್ಗೆ ಸಿಕ್ಕಿರೋ ಶಾಸಕರು, ಈ ಥರ ಸಿಕ್ಕಿರೋ ನಮ್ಮ ನೆಚ್ಚಿನ ನಾಯಕರು ನಮ್ಗೆ ಅದೃಷ್ಟ ನಮ್ಮ ಕಾನ್ಸ್ಟೆನ್ಸಿಗೆ. ಆದ್ದರಿಂದ ಅವ್ರು ಸತತ ಸುಮಾರು 6-7 ಬಾರಿ ಅವ್ರು ಗೆದ್ದು ಬರ್ತಾಯಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರನೂ ಬರ್ತಾರೆ, ಅದರಲ್ಲಿ ನಮ್ಮ ಮುಖ್ಯಮಂತ್ರಿ ಆಯ್ತಾರೆ ಅಂತ ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳೆಲ್ಲ ಪ್ರತಿನಿತ್ಯ ನಾವು ಬಯಸ್ತಾ ಇರ್ತೀವಿ. ಮುಂದಿನ ದಿನದಲ್ಲಿ ಅವ್ರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಈ ಕಾನ್ಸ್ಟೆನ್ಸಿಲಿ ಪಾರ್ಕ್ ಇರ್ಬೋದು, ಬ್ಯಾಡ್ಮಿಂಟನ್ ಕೋರ್ಟ್ ಇರ್ಬೋದು, ತಾರ್ ಪೂಜೆ ಇರ್ಬೋದು, ಪ್ರತಿಯೊಂದು ಒಂದು ಸಣ್ಣ ಪ್ರಾಬ್ಲಮ್, ವಾಟ್ರದ್ದು ಪ್ರಾಬ್ಲಮ್ ಇರ್ಬೋದು, ಸ್ಯಾನಿಟ್ರಿ ಪ್ರಾಬ್ಲಮ್ ಇರ್ಬೋದು, ಯಾವುದೂ ತೊಂದರೆ ಇಲ್ದಿರ ಇವತ್ತುವರೆಗೂ ನಮ್ಮೆಲ್ಲ ಕಾರ್ಯಕರ್ತರು ಲೀಡರ್ಗಳಿಗೆ ನಮ್ಮ ಪ್ರತಿ ಮನೆಗೂ ಇವತ್ತು ಭಾಳ ಚೆನ್ನಾಗಿ ಸಮೃದ್ಧವಾಗಿ ಇವತ್ತು ರಾತ್ರಿ 12 ಗಂಟೆ 1 ಗಂಟೆಲಿ ಓಡಾಡಿದ್ರು ನಮಗೆ ಏರಿಯಾದಲ್ಲಿ ಭಯ ಇಲ್ಲ. ಯಾಕೆಂದರೆ ಅಷ್ಟೇ ಚೆನ್ನಾಗಿ ಇವತ್ತು ಕಾನ್ಸ್ಟೆನ್ಸಿ ಚೆನ್ನಾಗಿ ಮಡಿಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಾಮಗಾರಿಗಳನ್ನು ನಮ್ಮ ಸಾಹೇಬ್ರ ಕಾನ್ಸ್ಟೆನ್ಸಿಲಿ ಏನು ಅನುದಾನ ಬರುತ್ತೆ ಶಾಸಕರ ಕ್ಷೇತ್ರದಲ್ಲಿ ಅನುದಾನ ಹೆಚ್ಚು ಕುಮಾರಸ್ವಾಮಿ ಬಡಾವಣೆಗೆ ಇಸ್ರೇಲಿ ಒಟ್ಟು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕುಮಾರಸ್ವಾಮಿ ಬಡಾವಣೆ ಇಡೀ ಬೆಂಗಳೂರಲ್ಲೇ ಮಧ್ಯದ ಭಾಗ ಇದು. ಇವತ್ತು ಎಲ್ಲರಿಗೂ ಕುಮಾರಸ್ವಾಮಿ ಒಟ್ಟು ಇಸ್ರೇಲಿ ಒಟ್ಟು ಕದರನಹಳ್ಳಿ ಪದ್ಮನಾಭನಗರ ಅಂದರೆ ಒಂದು ಹೃದಯದ ಭಾಗ. ಪದ್ಮನಾಭನಗರ ಅಂದರೆ ಕಮಲ. ಆ ಕಮಲದಲ್ಲಿ ನಮ್ಮ ಸಾಹೇಬರು ಇವತ್ತು ಇಷ್ಟು ಸತಿ ಗೆದ್ದು ಬಂದಿರೋದು ಅವ್ರು ಮಾಡಿರೋ ಕೆಲಸ ಕಾರ್ಯಗಳು ನೋಡೆ ಎಲ್ಲ ಕಾರ್ಯಕರ್ತರುಗಳು ಇಡೀ ಜನ ಅವ್ರನ್ನ ಗೆಲ್ಸ್ಕೊತಾ ಬಂದಿದ್ದಾರೆ. ಮುಂದಿನ ದಿನದಲ್ಲಿ ಗೆದ್ದು ನೆಕ್ಸ್ಟು ನಮ್ಮ BJP ಸರ್ಕಾರ ಬರ್ತಾರೆ, ಮತ್ತೆ ಅವ್ರು ಮುಂದೆ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮ್ಮ ಶಾಸಕರು ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದರೂ ಸಹ ಹೆಚ್ಚಿನ ಜವಾಬ್ದಾರಿ ಸರ್ಕಾರದಲ್ಲಿದ್ದು ಸರ್ಕಾರದ ಚಾಟಿ ಬೀಸುವಂಥ ಕೆಲಸ ಇಡೀ ರಾಜ್ಯಾದ್ಯಂತ ಅವರ ಪ್ರವಾಸ ಇದ್ದರೂ ಸಹ ತಮ್ಮ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಯನ ತನ್ನ ಕ್ಷೇತ್ರಕ್ಕೂ ಕೊಟ್ಟು ಎಲ್ಲ ವಾರ್ಡ್ಗಳಲ್ಲೂ ಅಭಿವೃದ್ಧಿ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮತ್ತು ಕಾರ್ಯಕರ್ತರೊಡನೆ ತುಂಬ ಚೆನ್ನಾಗಿರೋಂಥ ಒಳ್ಳೆ ಬಾಂಧವ್ಯನ ಹೊಂದಿದ್ದಾರೆ. ಎಲ್ಲ ಲೀಡರ್ಸು ಅವರಿಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಪ್ರವಾಸದಲ್ಲಿದ್ದರೂ ಸಹ ನಮ್ಮ ಲೋಕಲ್ ಲೀಡರ್ಸು ಹೆಚ್ಚು ಗಮನ ಕೊಡ್ತಾರೆ. ಆಗು ಹೋಗುಗಳನ್ನ ಅವ್ರ ಗಮನಕ್ಕೆ ತರ್ತಾರೆ, ಇಮ್ಮಿಡಿಯೇಟ್ ಅದಕ್ಕೆ ಸ್ಪಂದಿಸ್ತಾರೆ. ಮತ್ತು ಹೆಚ್ಚಿನ ಜವಾಬ್ದಾರಿಗಳು ಇದ್ದರೂ ಸಹ ಕಾನ್ಸ್ಟೆನ್ಸಿನ ಅವರು ಬಿಟ್ಟಿಲ್ಲ. ಅಭಿವೃದ್ಧಿಗೆ ಇಡೀ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪಾರ್ಕ್ಗಳನ್ನು ಹೊಂದಿರುವಂಥದ್ದು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ. ಮತ್ತು ಹಾಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿ ವಾರ್ಡಲ್ಲೂ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಬ್ಯಾಡ್ಮಿಂಟನ್ ಕೋರ್ಟ್ ಇರ್ಬೋದು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸು, ಇವತ್ತಿನ ಗುದ್ಲಿ ಪೂಜೆ ಲೈಟ್ಸು
ಲೈಟ್ಸು, ರೋಡು, ಬೀದಿ ದೀಪಗಳು, ಮೇಯ್ನ್ ರೋಡು, ರಸ್ತೆ ತುಂಬ ಚೆನ್ನಾಗಾಗಿದೆ. ಡಾಂಬರೀಕರಣ ಎಲ್ಲ ಆಗಿದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದು